ಈ ರೈತರು ದಡ್ರು ರಸ್ತೆಯಲ್ಲಿ ಕೂತವ್ರೆ ಅಂತ ಅನ್ಕೊಂತ ಇರ್ಬೋದು ಇಲ್ಲಿ ಬಂದಿರೋರೆಲ್ಲ. ಆದ್ರೆ ಒಂದ್ ಮಾಹಿತಿ ಗೊತ್ತಿಲ್ಲ. ಈಗ ಆಲ್ರೆಡಿ ಮೈಸೂರು ತಾಲೂಕು ನಂಜನಗೂಡು ತಾಲೂಕಲ್ಲಿ ಏನು 1000 ಎಕರೆ ಭೂಮಿ ತಗೊಂಡವ್ರೆ. ಇದೇ ತರ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಕಾರ್ಖಾನೆಗಳಾಗ್ತೀವಿ ಅಂತ. 40% ಕಾರ್ಖಾನೆನೂ ಬಂದಿಲ್ಲ. ಇನ್ನೂ 60% ಭೂಮಿ ಖಾಲಿ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾವ್ರೆ. ಯಾರು ಅಧಿಕಾರದಲ್ಲಿರೋರು, ಮಾಜಿಗಳು, ಆಲಿಗಳು, ಮುಂದೆ ಬರೋರು ಎಲ್ಲ ಸ್ಕೆಚ್ ಹಾಕೊಂಡು ಆ ಕಾರ್ಖಾನೆಗಳಲ್ಲಿ ನಿಮ್ಗೆ ಉದ್ಯೋಗ ಕೊಡ್ತೀವಿ, ರೈತರ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅನ್ಕೊಂಡು ಭೂಮಿ ಕಿತ್ಕೊಂಡು ಈಗ ಅಲ್ಲಿ 60% ಭೂಮಿ ಖಾಲಿ ಐತೆ. 40% ಭೂಮಿ ಇಲ್ಲಿ ಮಾತ್ರ ಇನ್ನು ಫ್ಯಾಕ್ಟರಿ ಬಂದಿರೋದು. ಫಸ್ಟ್ ಇವ್ರ ಕಾನೂನು ಪ್ರಕಾರ, ಇವ್ರ ನಿಯಮದ ಪ್ರಕಾರ 3 ವರ್ಷ ಒಳಗಡೆ ಕಾರ್ಖಾನೆ ಬರಲಿಲ್ಲ ಅಂತ ಹೇಳಿದ್ರೆ ವಾಪಸ್ ಕಿತ್ಕೋಬೇಕು ಅಂತ ಇದೆ. ಆ 60% ಜನಗಳದೆಲ್ಲ ವಾಪಸ್ ಕಿತ್ಕೊಂಡು ಅದ್ ಏನ್ ಕಾರ್ಖಾನೆ ಮಾಡ್ಬೇಕಲ್ಲ ಹಾಕೊಳ್ಳಿ. ಅಲ್ಲಿ ಜಾಗ ಖಾಲಿ ಆದ್ಮೇಲೆ ಮುಂದಕ್ಕೆ ಬರ್ಲಿ, ನಾವು ಕೊಡುವ. ಅವತ್ತು ಆಯ್ತದ? 60% ಜಾಗ ಅಲ್ಲಿ ಖಾಲಿ ಇಟ್ಕೊಂಡು ಇಲ್ಲಿರೋ ಮಾಚಿಗಳು, ಆಲಿಗಳೆಲ್ಲ ಇದು ಅಡ್ವಾನ್ಸ್ ಗಳು ಹಾಕೊಂಡು ಆಮೇಲೆ ನಮ್ಮೂರಲ್ಲೇ ಒಂದಷ್ಟು ಜನ ನಮ್ ಸಮಸ್ಯೆ ನೋಡಿ ನಮ್ಮೂರಲ್ಲಿ ಹೋಗ್ಬಿಟ್ಟಲ್ಲಿ ಊರಲ್ಲಿ ವ್ಯಾಪಾರ ಮಾತ್ರ ಇವ್ರ ಊರಿಗೆಲ್ಲ ಇಲ್ಲಿ ಕಾರಲ್ಲಿ ಕೂತಿರೋರಿಗೆಲ್ಲ ಊಟ ಹಾಕೋರೆಲ್ಲ ಬಂದಿವತ್ತು ನಾವು ಬೀದಿಲ್ ಕೂತಿದೀವಿ. ಹಂಗಾಗಿ ಈ ಹೋರಾಟ ನಮ್ಮ ಭೂಮಿ ಉಳಿಸ್ಕೊಳ್ಳೋ ಹೋರಾಟ, ಈ ಹೋರಾಟ ನಮ್ಮ ಜೀವನ ಕಟ್ಕೊಳ್ಳೋ ಹೋರಾಟ. ಇವರಿಗೆ ಭೂಮಿ ಕೊಟ್ಬಿಟ್ಟು ಇವ್ರು ಕೂಡ ಬಿಡ್ಗಾಸಿಸ್ಕೊಂಡು ನಾಳೆ ನಮ್ಮ ಮಕ್ಳಿಗೆ ಕೆಲಸ ಕೊಟ್ಟಿಲ್ಲ ಅಂತ ಇನ್ನೊಂದು ಸ್ಟ್ರೈಕ್ ಮಾಡ್ಬೇಕು ನಾವು ಅವಾಗ. ಈಗಾಗಲೇ ನಂಜನಗೂಡಲ್ಲಿ ಏನ್ ನೋಡ್ತಾ ಇದೀವಿ, ಇಮ್ಮಾವಲ್ಲಿ ಏನ್ ನೋಡ್ತಾ ಇದೀವಿ, ಕಡ್ಕೊಳದಲ್ಲಿ ಏನ್ ನೋಡ್ತಾ ಇದೀವಿ. ಎಲ್ಲಾ ಕಡೆ ಭೂಮಿ ಕೊಟ್ಬಿಟ್ಟು ಭೂಮಿ ಕಳ್ಕೊಂಡ್ರೆ ಮಕ್ಕಳು ಮತ್ತೆ ರಸ್ತೆ ಬಂದು ಹೋರಾಟ ಮಾಡ್ತಾರೆ, ನಮ್ಗೆ ಕೆಲಸ ಕೊಡ್ರಪ್ಪ ಅಂತ. ಈ ತರ ದರಿದ್ರ ಸ್ಕೀಮ್ಗಳು ನಮ್ಗೆ ಬೇಡ. ನಾವು ಒಕ್ಕಲ್ತನ ಮಾಡ್ಕೊಂಡು, ನಾವು ಊಟ ಮಾಡ್ಕೊಂಡು, ನಮ್ಮ ಹೆಂಡತಿ ಮಕ್ಕಳು ಸಾಕೊಂಡು, ಇಲ್ಲಿ ಕಾರಲ್ಲಿ ನಿಂತ್ಕೊಂಡ್ರಲ್ಲ ಇವ್ರಿಗೆ ಊಟ ಹಾಕೊಂಡು, ಪಾಪ ನಂದು ಪೊಲೀಸ್ ಅಣ್ಣ ತಂದಿರೋಲ್ಲ ಇವ್ರೆಲ್ಲ ಊಟ ಹಾಕೊಂಡು ಹಿಂಗೆ ಬದುಕಿರವ. ಸದ್ಯಕ್ಕೆ ನಾವ್ ಯಾರು ಭೂಮಿ ಕೊಡೋದು ಬೇಡ. ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅನ್ನೋದಕ್ಕೋಸ್ಕರ ಇವತ್ತು ರಸ್ತೆಗೆ ಬಂದಿರೋದು. ಯಾರಿಗೂ ತೊಂದರೆ ಮಾಡ್ಬೇಕು ಅಂತಲ್ಲ. ಅಟ್ಲೀಸ್ಟ್ ನಾವು ರಸ್ತೆಗೆ ಬಂದಾಗ ನಿಮ್ಗಳಿಗೂ ಒಂದ್ ಸ್ವಲ್ಪ ವಿಚಾರ ಅರ್ಥ ಆಗ್ಲಿ ಅಂತ ಬಂದಿದೀವಿ. ಇವತ್ತಿನಿಂದ ಮುತ್ತಳ್ಳಿ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಶುರು ಮಾಡ್ತಾ ಇದ್ದೀವಿ. ಪ್ರಕಾಶ್ ಅಣ್ಣ ಹೇಳ್ದಂಗೆ ಇನ್ನು 1 ವಾರದಲ್ಲಿ ನೀವು ಸಕಾರಾತ್ಮಕವಾಗಿ ಏನಾದ್ರು ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ, ಇವತ್ತೇನು ಸಾಂಕೇತಿಕವಾಗಿ ರಸ್ತೆ ಬಂದ್ ಮಾಡಿದೀವಿ. ಈ ಸಾಂಕೇತಿಕವಾಗಿ ಮಾಡಿದ ರಸ್ತೆ ಬಂದ್ನ ಇಡೀ ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲೂ ಎಲ್ಲಾ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡೋದ್ರ ಮೂಲಕ ನಿಮ್ಗೆ ಇನ್ನೊಂದು ದೊಡ್ಡ ಮಟ್ಟದ ನಾವು ಇದು ಸಮೃದ್ಧವಾದ ಭೂಮಿ ಇದೆ. ಆ ಭೂಮಿನ ಕೈ ಬಿಟ್ಟು ಆ 60% ಭೂಮಿಲಿ ಇನ್ನೂ ಕಾರ್ಖಾನೆಗಳು ಬಂದಿಲ್ಲ, ಅಲ್ಲಿ ಕಾರ್ಖಾನೆ ಹಾಕ್ಸುವಂತ ಕೆಲಸ ಮಾಡಿ ಆಮೇಲೆ ನಮ್ಮ ಹತ್ರ ಬನ್ನಿ ಅಂತ ಹೇಳೋ ವಿಚಾರಕ್ಕೋಸ್ಕರ ನಾವು ಇವತ್ತು ರಸ್ತೆ ಬಂದಿದ್ದೀವಿ. ಈ ಹೋರಾಟ ಇವತ್ತಿನ ಚಾಲನೆ ಆಗುತ್ತೆ. ಅನಿರ್ದಿಷ್ಟಾವಧಿ ನಾವು ಈ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಅಕ್ಕ ತಂಗಿರು ರೆಡಿ ಇದ್ದಾರೆ, ಅಣ್ಣ ತಂಗಿರು ರೆಡಿ ಇದ್ದಾರೆ. ಈ ಹೋರಾಟ ಧರ್ಮಾತೀತವಾದ ಹೋರಾಟ, ಜಾತ್ಯತೀತವಾದ ಹೋರಾಟ, ರಾಜಕೀಯ ಪಕ್ಷಾತೀತವಾದ ಹೋರಾಟ. ಆದ್ರಿಂದ ಇದು ಖಂಡಿತ ನಮ್ಗೆ ಗೆಲ್ಲುವ ಸಿಕ್ಕಿದ್ರೆ ನಮ್ಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ ರೈತ ವಿರೋಧಿ ಕೇಳಿಗೆ, ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಲ್ಲ ಗೌರವಾನ್ವಿತರು ಇದ್ದು ನಿಧಾನವಾಗಿ ಇಲ್ಲಿ ಭೂ ಬ್ಯಾಂಕ್ಗಳನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಒಂದು ಹಾಸ್ಪಿಟಲ್ ಮಾಡ್ತಾರೆ, ಕೈಗಾರಿಕೆ ಉದ್ಯೋಗ ಕೊಡ್ತದೆ. ಎಷ್ಟು ಕೊಡ್ತದೆ ಕೈಗಾರಿಕೆ, ಆದರೆ ಕೃಷಿ ಎಷ್ಟು ಕೊಡ್ತದೆ ಅನ್ನೋದು ಈ ಮುಟ್ಟಾಳರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಸುಳ್ಳು ಹೇಳ್ತದಕ್ಕೆ ನಾವು ಮುಟ್ಟಾಳರು ಅನ್ನೋದು. ಕೃಷಿ ಕ್ಷೇತ್ರದಲ್ಲಿ ಇಡೀ 60% ಜನ ಉದ್ಯೋಗ ಕೊಡೋದು ಕೃಷಿ ಕ್ಷೇತ್ರ. ಕೈಗಾರಿಕೆ ಎಲ್ಲ, ಕೈಗಾರಿಕೆಯಿಂದ ಉತ್ಪನ್ನ ಎಲ್ಲ ಯಾರೂ ತಿನ್ನಲ್ಲ, ರೈತ ಬೆಳೆದನ್ನ ತಿನ್ನೋದು. ಕೈಗಾರಿಕೆ ಹೆಸರಲ್ಲಿ ದೇಶ ಮುಂದುವರಿತಾ ಇಲ್ಲ. ಕೃಷಿಲಿ GDP ಕೃಷಿಲಿ ಇರೋದು. ಅವೈಜ್ಞಾನಿಕ ಸರ್ಕಾರಗಳು, ಅಯೋಗ್ಯರು ಇವರು ತಮ್ಮ ಸ್ವಾಕ್ಕೆ ತಾವು ದುಡ್ಡು ಮಾಡೋಕ್ಕೋಸ್ಕರ, ತಮ್ಮ ತಲೆಮಾರು ಉಂಡು ತೀರಬಾರ್ದು ಅನ್ನೋ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಯಾವ ರಾಜಕಾರಣಿಗಳ ಜಮೀನುಗಳು KDBಗೆ ಹೋಗಿದೆ ಎಲ್ಲರೂ ಗೊತ್ತು ಅವ್ರಿಗೆ. ಎಲ್ಲೇ 1000 ಎಕರೆ ಮಾಡೋದು, ಅದು ಇನ್ನೊಬ್ರಿಗೆ ಮಾರೋದು. ಇವೆಲ್ಲ ನಮಗೆ ಗೊತ್ತಿದೆ ರಾಜಕಾರಣಿಗಳೇ. ನೀವು ನಮ್ಮ ಹತ್ರ ಬಾಲ ಬಿಚ್ಚಬೇಡಿ. ಇದುವರೆಗೆ ಮಾಡಿರೋ ಸಾಕು. ಇನ್ನು ಮುಂದೆ ರೈತನ ಭೂಮಿಗೆ ನೀವು ಕೈ ಹಾಕಿದ್ರೆ ನಿಮ್ಮ ಬುಡಕೆ ಬರುತ್ತೆ. ನಿಮ್ದು ಯಾವ ಮುಂದಿನ ಎಲೆಕ್ಷನ್ಗಳಲ್ಲಿ ನಮಗೆ ಗೊತ್ತು ಏನು ಮಾಡಬೇಕು ಅಂತ. ಹಾಗಾಗಿ ನಿಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗೊತ್ತು ನಿಮ್ಗೆ ಏನು ಮಾಡಬೇಕು ಅನ್ನೋದು. ಹಾಗಾಗಿ ಕಾನೂನು ಚೌಕಟ್ಟಲ್ಲ, ನಾವೇನು ಕಾನೂನು ಚೌಕಟ್ಟಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಮಾರ್ಜಿನ್ ಫಾರ್ಮ್ 300, 400,
38 ಎಕರೆಯಲ್ಲಿ 285 ಜನ ಮಾರ್ಜಿನ್ ಫಾರ್ಮರ್ ಇದ್ದಾರೆ, ಸಣ್ಣ ರೈತರು ಇದ್ದಾರೆ, ದೊಡ್ಡ ರೈತರು ಏನೋ ಕೆಲವೇ 7% ಇದ್ದಾರೆ ಅಷ್ಟೇ. ಇನ್ನೆಲ್ಲ ಮಾರ್ಜಿನ್ ಫಾರ್ಮರೇ. ನಿಜವಾಗ್ಲೂ ಮಾನ್ಯ ಶಾಸಕರೇ, ನಿಮ್ಮ ತಂದೆ ಭಾಳ ಒಳ್ಳೆಯ ಹೆಸರುಗಳನ್ನ ಮಾಡಿದರು. ನೀವು ಅದನ್ನ ಉಳಿಸ್ಕೊಳ್ಳಿ. ಯಾಕೆ ನಿಮ್ಮ ಜವಾಬ್ದಾರಿ ಅದು. ನಿಮ್ಮ ಜವಾಬ್ದಾರಿ ಉಳಿಸ್ಕೊಳ್ಳೋದು. ನೀವು ಸುಮ್ಮನೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿಲ್ಲ, ನಮ್ಮ ಪರವಾಗಿ ಕಾನೂನು ಮಾಡೋಕ್ಕೆ ನಿಮ್ಗೆ ಕಳಿಸಿರೋದು. ಹಾಗಾಗಿ ಈ ವಿಷಯ ನೀವು ತಕ್ಕಳದೆ ಹೋದರೆ ಇನ್ನೊಂದು ವಾರ ಏನು ಮಾಡಿದ್ರೆ ಮಂಜು ಕಿರಣ್ ಹೇಳಿದಾಗೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಅಲ್ಲಿವರೆಗೆ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಇಲ್ಲೇ ಊರಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ. ಹಾಗಾಗಿ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, MLAಗಳು ಈ ಪ್ರಕ್ರಿಯೆನ ಬೇಗ ತಗೊಂಡು RTC ಇಂದ KIDBನ ತೆಗಿಬೇಕು, ಡಿನೋಟಿಫೈ ಮಾಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ನೀರಾವರಿ ಫಲವತ್ತಾದ ಭೂಮಿಯಲ್ಲ, ಖುಷ್ಕಿ ಭೂಮಿಲೇ ಸಾವಯವ ಇಂಗಾಲ ಇರೋದು. ಅಲ್ಲಿ ಎಲ್ಲ ಥರದ ಬೆಳೆಗಳನ್ನ ಬೆಳೀತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇರೋದೇ ಖುಷ್ಕಿ ಭೂಮಿ. ಇವತ್ತು ಖುಷ್ಕಿ ಭೂಮಿ ನಂಬ್ಕೊಂಡ್ರೆ ರೈತ ಎಲ್ಲ ಥರದ ಬೆಳೆಗಳನ್ನು ಬೆಳೀತಾನೆ ಅಲ್ಲಿ. ಹಾಗಾಗಿ ಖುಷ್ಕಿ ಭೂಮಿ ಅಂದರೆ ಅದು ಫಲವತ್ತಾದ ಭೂಮಿ. ಎರಡನೇದು ನೀರಾವರಿ ಭೂಮಿ. ಅವು ಎರಡೂ ಮಾಡೋಕ್ಕಿಲ್ಲ. ಏನು ಬರಡು ಏನು ಬರಡಾಗಿದೆ, ಏನು ಬಂದ್ರೆ ಆಗಿದೆ. ಹಾಗಾಗಿ ಅದು ಫಲವತ್ತಾದ ಭೂಮಿ. ನೀವು ರೆಕಾರ್ಡ್ ನೋಡಿ, ಇಲ್ಲಿ ಭೂಮಿ ಫಲವತ್ತಾದ ಭೂಮಿ. ನಿಮ್ಮ ವರ್ಡ್ಗಳು ತಪ್ಪು. ನೀವು ಜನಗಳಿಗೆ ಉದ್ಯೋಗ ಕೊಡ್ತೀವಿ, ಇದು ಕೈಗಾರಿಕೆ ಇಲ್ದರೆ ನಾವೇನು ಬದುಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ದೇಶ ಪ್ರಗತಿ ಹೊಂದಲ್ಲ. ಹಿಂದೆ ಪ್ರಗತಿ ಹೊಂದಿತ್ತ, ಇವತ್ತು ಪ್ರಗತಿ ಹೊಂದಿಲ್ಲ. ಇವತ್ತು ಹಾಸ್ಪಿಟ್ಲ್ಗಳು ಆಗ್ತಾ ಇರ್ಬೋದು, ಎಷ್ಟು ಜನಕ್ಕೆ ರೋಗ ಬರ್ತಾ ಇದೆ. ಹಾಸ್ಪಿಟ್ಲ್ ಆಗೋದು ಪ್ರಗತಿ ಅಲ್ಲ, ಜಾಸ್ತಿ ವೆಹಿಕಲ್ ತಿರುಗಾಡೋದು ಪ್ರಗತಿ ಅಲ್ಲ. ಜನರ ಜೀವನ ಇವತ್ತು ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪ್ರಗತಿನ? ಎಲ್ಲರೂ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಹೊಟ್ಟೆ ಒಳಗೆ ಮಗು ಇದ್ದಾಗಲೇ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು, ಇದು ಪ್ರಗತಿನ? ಹಾಗಾಗಿ ಇವರು ಅಯೋಗ್ಯರಿಗೆ ಇವರು ಅನ್ನ ತಿನ್ನಲ್ಲ, ಎಂಜಿಲ್ ಕಾಸು ತಿಂತಾರೆ. ಅನ್ನ ತಿನ್ನಿ, ರೈತ ಬೆಳೆದ ಅನ್ನ ತಿನ್ನಿ, ಆಗ ನಿಮಗೆ ಗೊತ್ತಾಯ್ತದೆ. ಊರು ಹಿಡ್ಕೊಂಡು ಕೂತ್ಕೊಂಡಿದೆ, ಅದು ಪರಿಸರದ ಕೂಡ ತುಂಬಾ ದೊಡ್ಡ ವಿಚಾರ. ನೀವು ಇದನ್ನೆಲ್ಲ ಹಾಳು ಮಾಡ್ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಅಂದ್ರೆ ಏನು? ಹಾಳು ಮಾಡೋದು ಅಂತನ? ಅಭಿವೃದ್ಧಿ ನಿಮ್ಮ ಹೆಂಡತಿ ಮಕ್ಕಳ್ದ? ನಿಮ್ಮ ಹೆಂಡತಿ ಮಕ್ಕಳು ದಪ್ಪ ಮಾಡ್ಬಿಟ್ಟು ಅವ್ರಿಗೊಂದು 4 ಮನೆ, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಮಲ್ಕೊಂಡು ತಿನ್ಕೊಂಡು ಸಾಯೋವರೆಗೂ ದುಡ್ಡು ಮಾಡೋದು ಅಭಿವೃದ್ಧಿನ? ನಮ್ಮನ್ನ ಇವತ್ತು ಸಾಯಿಸ್ಬಿಟ್ಟು ಅಭಿವೃದ್ಧಿ ಅಂದ್ರೆ ಇದಲ್ಲ. ಅಭಿವೃದ್ಧಿ ಅಂದ್ರೆ ಊರು ಜನರೆಲ್ಲ ಬದುಕೋದು, ಜೊತೆ ನೀವು ಬದುಕೋದು. ಬರೀ ನೀವು ಒಬ್ರು ಬದುಕ್ಬಿಟ್ಟು ನಮ್ಮನ್ನು ಸಾಯಿಸೋದು ಅಭಿವೃದ್ಧಿ ಅಲ್ಲ. ನಿಮಗೆ ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ಕೆಲಸ ಮಾಡುತ್ತೆ. ಯಾವಾಗಲೂ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಂಗೆ ರೈತ ಸಂಘಗಳು ನಿರಂತರವಾದ ವಿರೋಧ ಪಕ್ಷಗಳು. ನಾವು ಯಾರದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷದಲ್ಲಿ ನಾವೇ ಕೂತ್ಕೊಳ್ಳೋದು. ನಿಮ್ಮ ಕಿವಿ ಹಿಂಡೋರು ನಾವೇ, ನಿಮ್ಗೆ ಬುದ್ಧಿ ಹೇಳೋರು ನಾವೇ. ಯಾಕಂತ ಹೇಳಿದ್ರೆ ನಿಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಕಿವಿ ಕೇಳಲ್ಲ. ಅಧಿಕಾರದಲ್ಲಿ ಇಲ್ಲದೆ ಇರ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಕೂತಿರ್ತೀರಿ, ಗೆದ್ದ ತಕ್ಷಣ ಆ ಕಡೆ ಹೋಗ್ಬಿಟ್ಟು ನಿಮ್ಮ ಆಟಗಳು ಶುರು ಮಾಡ್ಕೊತೀರಿ. ಹಂಗಾಗಿ ನಮಗೊಂದು ಏನು ಗೊತ್ತಾಗ್ಬಿಟ್ಟೈತೆ ಅಂತ ಹೇಳಿದ್ರೆ, ನೀವೆಲ್ಲ ರಾಜಕೀಯ ಪಕ್ಷದವರು, ಒಂದೇ ತಂದೆ ತಾಯಿ ಮಕ್ಕಳು, ಸಹೋದರರು, ನಿಮ್ಮ ಬುದ್ಧಿಯೆಲ್ಲ ಒಂದೇ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟೈತೆ. ಹಂಗಾಗಿ ನಿಮಗೆ ತಿದ್ದಿ ಹೇಳೋ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವು ತಪ್ಪು ಮಾಡಿದಾಗೆಲ್ಲ ಎಚ್ಚರಿಸೋ ಕೆಲಸ ಮಾಡೇ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ನೀವು ಸಕಾರಾತ್ಮಕವಾಗಿ ಏನಾದ್ರು ಇಲ್ಲಿ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾರ ಕಾಲಾವಕಾಶ ನಿಮಗೆ. ಮುಂದಿನ ವಾರದೊಳಗಡೆ ನಾವು ಇವತ್ತೇನು ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡಿದ್ದೀವಿ, ಇಡೀ ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲಿ ನಾವು ಹೆದ್ದಾರಿಗಳನ್ನ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ನೀವೆಲ್ಲ ಜೈಲಿಗೆ ಹಾಕ್ಸ್ಬೇಕು, ಕೇಸ್ಗಳು ಹಾಕ್ಸ್ಬೇಕು. ನಾವು ಆಗಾಗ ಹೋರಾಟ ನಮ್ದು ಆಗ ಗಟ್ಟಿತನ. ಎಷ್ಟು ಜನ ಉಳ್ಕತೀವಿ ರೆಕಾರ್ಡ್ ಆಯ್ತು ನಿಮ್ಗೆ. ನಮ್ಮ ಅಪ್ಪ ಹೋರಾಟ ಮಾಡಿ, ನಮ್ಮ ತಾತ ಹೋರಾಟ ಮಾಡಿ ನನ್ಗೆ ಭೂಮಿ ಉಳಿಸ್ಕೊಟ್ಟಕ್ಕೆ ಕೇಸ್ ಹಾಕ್ಸ್ಕೊಳ್ಳೋದು ದಾಖಲಾಯ್ತದ ಅದು. ಹಾಗಾಗಿ ಕೇಸು, ಕೋರ್ಟು, ಕಚೇರಿಗೆ ಜಡ್ಜ್ಗಳನ್ನೇ ಕ್ವಶನ್ ಮಾಡೋದು. ಜಡ್ಜ್ಗಳನ್ನೇ ಕ್ವಶನ್ ಮಾಡ್ತಿದ್ವಿ ನಾವು. 50,000 ಫೈನು, 10,000 ಫೈನು, 5,000, ಲಾಸ್ಟ್ 5 ರೂಪಾಯಿ ಕಟ್ಟಪ್ಪ, 1 ರೂಪಾಯಿನೂ ಕಟ್ಟಲ್ಲ. ಏನ್ ಮಾಡಿದ್ರು? 3 ಜನಕ್ಕೆ ಹಾಕಿದ್ರು. ಏನಾಯ್ತು? ನಷ್ಟ ಆಯ್ತಾ ಒಳ್ಳೇದಾಯ್ತು? ಅವ್ರಿಗೆ ನಷ್ಟ ಆಯ್ತು. ಲಾಭ ಮಾಡಕ್ ಹೋಗಿ ನಷ್ಟ ಮಾಡ್ಕೊಂಡ್ರು ಜಡ್ಜಿ ಅವರು. ಹಾಗಾಗಿ ನಾವು ರೈತರು ಇವತ್ತು ಗೌರವಯುತ ಇರೋದಂದ್ರೆ ರೈತರು. ನಮ್ಮ ಗೌರವಕ್ಕೆ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಗೌರವ ಇರೋನೇ ರೈತ. ಅದು ನಮಗ್ ಗೊತ್ತಿಲ್ಲ. ಅದು ಇನ್ನು ಉಳಿದವರೆಲ್ಲ ಕಳ್ರಿ, ಅವರು ಭ್ರಷ್ಟರು ಜಾಸ್ತಿ, 99%. ಹಾಗಾಗಿ ತಲೆ ಕೆಡ್ಸ್ಕೊಬೇಡಿ, ಹೋರಾಟ ಮಾಡೋಣ. ನಿಮ್ ಜೊತೆಗೆ ಇಡೀ ರಾಜ್ಯದ ರೈತರು, ರಾಷ್ಟ್ರೀಯ ರೈತರು, ಅಂತಾರಾಷ್ಟ್ರೀಯ ರೈತರು. ಈ ದೇವನಹಳ್ಳಿ ಕೇಸ್ಗೆ ರಾಷ್ಟ್ರೀಯ ರೈತರುಗಳೆಲ್ಲ ಬಂದಿರು, ಎಲ್ಲ ಹೋರಾಟಗಾರರು ಬಂದಿರು ದೇವನಹಳ್ಳಿಗೆ. ಆ ದೇವನಹಳ್ಳಿಯವ್ರು ಗೊತ್ತು ಯಾಕೆ ಅಷ್ಟು ದಿನ ಹೋರಾಟ ಮಾಡಿದ್ರೆ ಅವ್ರು ಕೊಟ್ಬಿಟ್ರೆಲ್ಲ ಕಕ್ಕಸ್ ತೊಳೆಕ್ ಹೋಯ್ತಾವ್ರ. ಇನ್ಯಾವ ಕೆಲ್ಸ ಇಲ್ಲ. ಏನ್ ಹೇಳಿ? ಕಕ್ಕಸ್ ತೊಳೆಕ್ ಹೋಯ್ತಾವ್ರೆ. ಆಗ ಕಣ್ಣಾರೆ ಕಂಡು ಅವ್ರು ಹೋರಾಟ ಮಾಡೋರು.
ನಮಗೂ ಅದಿ ಗತಿ ಬರ್ತದ. ಚಿಕಾಸೇಸ್ ಒಳತನ ನೋಡಿ ಕಾಂಪೌಂಡ್ ಹಾಕೊಂಡ ಒಳಗ ಅಲ್ಲಿ ಯಾರು ನಡೆಯಲ್ಲ. ಒದ್ರ ಬೊಕ್ಕನ್ ಕೆಲಸ ಮಾಡ್ಬೇಕು. ನಾವು ಹೋರಾಟ ಮಾಡಕ್ ಹಕ್ಕಿಲ್ಲ, ಜಮೀನಿಲ್ಲ, ಕಾನೂನು ಅವ್ರ ಪರ ಇರ್ತದ, ನನ್ ಪರ ಇರಲ್ಲ. ನಮ್ಮ ಮಕ್ಕಳು ನಮ್ಮ ಕಣ್ಣೆದ್ರಿಗೆ ಕಷ್ಟನ ಅನುಭವಿಸ್ಬೇಕಾಗ್ತದೆ. ನಾವು ನಾಟಕಗಳು ಆಡ್ಬಿಟ್ರೆ, ಇಲ್ಲಿ ನಾಟಕ ಆಡಿದ್ರೆ ನಾವೆಲ್ಲ ರಾಜಕಾರಣ ಮಾಡಿದ್ರೆ ನೋಡಿ ಅಲ್ಲಿ ಕೂತು ಐಕ್ಳಿಗೆ ಕೊಡಬಾರ್ದ ಹಿಂಸೆ ಕೊಡ್ತಾರೆ. 12 ಗಂಟೆ ಈಗಲೇ ಕಾನೂನು ಮಾಡ್ತಾವ್ರ, 12 ಗಂಟೆ ಕೆಲಸ ಮಾಡ್ತಾರೆ. ಬ್ಯಾಂಕ್ ಅಲ್ಲಿ ನೋಡಿ 10 ಗಂಟೆ ರಾತ್ರಿ ಅದನ್ನ ಕೇಳಕ್ ಹೋದ್ರೆ ಅವರು ಸ್ಪಂದಿಸ್ತಾ ಇದ್ರು. ಈಗ ಯಾವ್ದೇ ಒಂದ್ ಗ್ರಾಮದಲ್ಲಿ ಗ್ರಾಮಸ್ಥರ ಮುಖ್ಯನೋ ಫ್ಯಾಕ್ಟರಿ ಮುಖ್ಯನೋ ಮೇಡಮ್? ಫಸ್ಟ್ ಗ್ರಾಮ ಅಲ್ಲ ಮೇಡಮ್. ಸೊ ಗ್ರಾಮಕ್ಕೆ ನೀರು ಕೊಡ್ತೀರ, ಅಲ್ಲಿ ಕೊಡ್ತಿರೋದು ಒಂದು ವಿಚಾರ. ಎರಡನೇದು, ಇಲ್ಲಿ ಒಂದು ಕ್ರಷರ್ ಇದೆ, ಇಲ್ಲಿ 105 ಅಲ್ಲ ಮೇಡಮ್ ಸರ್ವೆ ನಂಬರ್ 105. ಅದರಲ್ಲಿ ಮೇಡಮ್ 5 ಹಿಸ್ಸಾ ಇದಾವೆ, 5-6 ಹಿಸ್ಸಾ ಇದಾವೆ. ಅದರಲ್ಲಿ 6 ಹಿಸ್ಸಾದಲ್ಲಿ 2 ಹಿಸ್ಸಾಗಿ ಅನೇಕರು ಅಂತ ಮಾಡ್ಕೊಂಡಿದ್ದಾರೆ ಮೈನಿಂಗ್ ಮಾಡಕ್ಕೆ ಅಂತ. ಇನ್ನ 4 ಹಿಸ್ಸಾವನ್ನ ಇವರು ಅನೇಕರು ಅಂತ ಮಾಡ್ಕೊಳ್ದಿರ ಇವರ ಮೈನಿಂಗ್ ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಒಂದು ಮೈನಿಂಗ್ ಮಾಡ್ಬೇಕಾದ್ರೆ ಅಲ್ಲಿಗೆ ಬಂದು ನೋಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಪೂರಕವಾಗಿರೋ ಇದನ್ನ ನೋಡ್ಕೋಬೇಕಾಗಿರೋದು ಆ ಮೈನಿಂಗ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಈಗ ಆ ಉಳ್ಕೊಂಡಿರೋ 4 ಹಿಸ್ಸಾಗಿ ಈಗ ಅನೇಕರು ಅಂತ ಹಾಕೊಂಡಿದಾರಂತೆ. ಸೊ ಅಲ್ಲಿಗೆ ಇಷ್ಟೇ ನಡೆದಿದ್ ಮೈನಿಂಗ್ ಅಕ್ರಮ ಅಂತ ಆಯ್ತಲ್ಲ, ತೆರಿಗೆ ವಂಚನೆ ಅಂತ ಆಯ್ತಲ್ಲ, ತೆರಿಗೆ ಕಳ್ತನ ಅಂತ ಆಯ್ತಲ್ಲ. ಇದು ಕಾನೂನಾತ್ಮಕವಾಗಿ ಅದು ಶಿಕ್ಷಾರ್ಹ ಅಪರಾಧ ಅಲ್ವಾ? ಸೊ ಅವ್ರ ಮೇಲೆ ಈ ಕೂಡಲೇ ಒಂದು ಕಾನೂನು ಕ್ರಮ ಆಗ್ಬೇಕು ಮೇಡಮ್. ಇದಿಷ್ಟು ವಿಚಾರ ಇದೆ. ಇದು ಬಿಟ್ಟಿದ್ದೇನಿದೆ, ಅವತ್ತು ನಿಮ್ಮೆಲ್ಲ ತಳದಂಡೆಗಳಾಗ್ತವೆ. ನಾವು ಮಾಡೋ ಹೋರಾಟ, ನೀವು ಪೊಲೀಸು, DC, ಯಾಕಂದ್ರೆ ಇವತ್ತು ನಮ್ಮ ಜೀವನ ಪ್ರಶ್ನೆ ಇದು. ಮತ್ತೆ ಇದು ಬಂಜರು ಭೂಮಿ ಅಲ್ಲ, ಫಲವತ್ತಾದ ಭೂಮಿನ ಇವರು ರೆಕಾರ್ಡ್ ಅಲ್ಲಿ ಕುಷ್ಕಿ ಅಂತ ಸೇರಿಸಿದ್ದಾರೆ. ಜೊತೆಗೆ ಇಲ್ಲಿ ಜನ ಎಂದು ಗೊಂದಲ ಮಾಡ್ತಾ ಇದಾರೆ ಅಂದ್ರೆ ಜನಗಳೇ ಕೊಡ್ತಾ ಇದಾರೆ ಅನ್ನೋದೊಂದು ಗೊಂದಲ ಮಾಡ್ತಾ ಇದಾರೆ. ಇಲ್ಲಿ ಜನಗಳು ಯಾರು ಕೊಡಲ್ಲ. ಅದಕ್ಕೆ ನೋಡಿ, ಬೀದಿ ಹೋರಾಟನೇ ಬೇರೆ, ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು 4 ಗೋಡೆ ಮಧ್ಯದಲ್ಲಿ ಮಾತಾಡೋದೇ ಬೇರೆ. ಹಾಗಾಗಿ ಸ್ಪಷ್ಟವಾಗಿ ನೀವೇ ಬಂದು ನಿಮ್ಮ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋಗ್ಬೇಕು. ಇನ್ನು 1 ವಾರದ ಒಳಗಡೆ ಆ KAD ಡಿನೋಟಿಫೈ ಆಗ್ಬೇಕು ನಮ್ಗೆ. ಅದಲ್ಲದೆ ಬೇರೆ ತರ ಚಳುವಳಿಗಳು ಬೇರೆ ಹಂತಕ್ಕೆ ಹೋಗುತ್ತೆ. ಅದಕ್ಕೆಲ್ಲ ನೀವೇ ಜವಾಬ್ದಾರರಾಗಬೇಕಾಗುತ್ತೆ ಅಲ್ವಾ? ನಿಮ್ದು ಜವಾಬ್ದಾರಿಗಳಿರ್ತದೆ. ಹಾಗಾಗಿ ನಿಮ್ನ ಕರೆದುಕೊಡೋದು ನಿಮ್ಮ ಮುಖಾಂತರ ಹೋಗ್ತಾ ಇದೆ. ಅದು ನಿಮ್ಮ ಪವರ್ ಇಲ್ಲ, ಅದು ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡಿ. ಅದಕ್ಕೆ ಎಲ್ಲಕ್ಕೂ ತೊಂದರೆಗಳಾದ್ರೆ, ಇಲ್ಲಿ ಏನೇ ತೊಂದರೆಗಳಾದ್ರೂ ಜವಾಬ್ದಾರು ನೀವುಗಳಾಗ್ತೀರಾ. ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಆಗ್ತಾ ಇದ್ವಿ. ಮತ್ತೆ ಇಲ್ಲಿ ಯಾರು PDO ಅವರು, ಅವ್ರಿಗೆ ಹೇಳಿ ನೋಡಿ, ಇಲ್ಲಿ ಕುಡಿಯೋ ನೀರನ್ನ ಅಲ್ಲೂ ಕೊಡ್ತಾ ಇದಾರೆ ನೋಡಿ. ಇಲ್ಲಿ ನೀವು ಬರ್ತಾರೆ ಅಂದ್ರೆ ಬರ್ಲಿಲ್ಲ ಅವರು ಅದೊಂದು ಮಾಡಿ. ಮಾತಾಡೋಣ, ದಯವಿಟ್ಟು ಒಬ್ರು ಮಾತಾಡಬೇಡಿ. ಒಂದ್ ನಿಮಿಷ. ಈಗ ನಾವು ಈಗ ನಮ್ಮ ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ, ಗೌರ್ಮೆಂಟ್ ಜಾಗದಲ್ಲಿ ನಾನು ಮನೆ ಕಟ್ತೀನಿ. ಅವಾಗ ನೀವೇನ್ ಆಕ್ಷನ್ ತಗೋತೀರಾ? ಅಲ್ಲ, ನೀವೇ ಆಕ್ಷನ್ ತಗೋಬೇಡಿ. ನಾನು ಗೌರ್ಮೆಂಟ್ ಜಾಗ ಅದು, ನಾನು ಪ್ರಾಪರ್ಟಿ ಏನಿಲ್ಲ, ನನ್ನ ಜಾಗ ಇಲ್ಲ, ನಾನು ಗೌರ್ಮೆಂಟ್ ಜಾಗದಲ್ಲಿ ಜಾಗ ಕಟ್ಬೋದು, ಮನೆ ಕಟ್ತೀನಿ. ಅವಾಗ ನೀವೇನ್ ಆಕ್ಷನ್ ತಗೋತೀರಾ? ಅಲ್ಲ ಏನಿದೆ ಅಲ್ಲ, ನಾನು ಈಗ ನಿಮ್ಗೂ ಕೇಳಲ್ಲ, ಯಾರನ್ನೂ ಕೇಳಲ್ಲ, ನಾನು ಮನೆ ಕಟ್ಬಿಡ್ತೀನಿ. ಅದೇ ನಾನು ಹೌದು ಮೇಡಮ್, ನೀವು ನಿಮ್ಗೂ ಕೇಳಲ್ಲ, ಯಾರನ್ನೂ ಕೇಳಲ್ಲ, ನಾನು ಮನೆ ಕಟ್ಬಿಡ್ತೀನಿ. ಆತರ ಕೇಳಿದ್ರೆ ಮನೆ ಕಟ್ಟಿದಾಗ ನೀವು ಆಕ್ಷನ್ ತಗೋತೀರ ನನ್ನ ಮೇಲೆ? ಆಗ KBD ಅಂತ ಒಬ್ಬ ರೈತರದ್ದು ಜಮೀನನ್ನ ಯಾರು ಕೇಳಿದ್ರೆ, ಒಂದು ಪಕ್ಷ ಏನು ಮಾಡಿದ್ರೆ, ಸಗಣಿ ತೆಗೆದ್ರೆ, ಅವ್ರ ಏನು ಕೊಡ್ತೀರಾ ಕೇಳಿದ್ರೆ ಏನು ಕೊಡ್ದೇನೆ ಕೇಳ್ಬಿಟ್ಟು ನೀವು KBD ಕೂಡ್ತಾಗ ನಾವು ಯಾರ ಮೇಲೆ ಆಕ್ಷನ್ ತಗೋಬೇಕು? ಈಗ ನಾನು ಕೇಳ್ತಿರೋದು, ನಾನು ಈಗ ಒಂದು ಕಡಿಮೆ ಕಡೆ ನನಗೆ ಇದು ಆಲ್ರೆಡಿ ಒಂದು 20 ದಿನದಿಂದ ಅನಿಸುತ್ತೆ. ನಮ್ಮ ರೈತರೆಲ್ಲ ಬಂದು ಜೊತೆಯಲ್ಲಿ ಮಾತಾಡಿದ್ವಿ. ಅದಕ್ಕೆ ಮೊನ್ನೆ ಕೂಡ ಮಂಜುನಾಥ್ ಅವರು ಕೂಡ ಬಂದು, ಮೇಡಮ್ ಕೂಡ ಬಂದು ನಾವು ಮಾತಾಡಿದ್ವಿ. ನೀವೇನು ಅಹವಾಲು ಕೊಡ್ತಿದ್ದೀರಾ, ಆಲ್ರೆಡಿ ನಮ್ಮ
ಇವ್ರು ಹೇಳಿದ್ರು, ಅಪ್ಪ ಅವ್ರು ಹೇಳಿದ್ರು, ಲೈಕ್ ನಮ್ಗೆ ಇದು ಬರಲ್ಲ, ನೀವು ಫಾರ್ವರ್ಡ್ ಮಾಡಿ. ಈಗ ಏನಿದೆ ನನಗೆ ನಮ್ಮ ರೈತರದು ಸೆಂಟಿಮೆಂಟ್ ನನಗೆ ಗೊತ್ತಿರುತ್ತೆ. ಈಗ ಬರ್ಬೇಕಾದ್ರೂ ಅದನ್ನೇ ನೋಡ್ಕೊಂಡ್ ಬಂದೆ, ಹಂಗೆ ಮಾತಾಡ್ಕೊಂಡು ಬಂದೆ. ನೋಡಿದ್ರೆ ಕೆಂಪು ಮಣ್ಣಿದೆ, ಫಲವತ್ತತೆ ಮಣ್ಣಿದೆ, ನನಗೂ ಅರ್ಥ ಆಗ್ತದೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಭೂಮಿ ತಾಯಿ ಅದೊಂಥರ ಸೆಂಟಿಮೆಂಟ್ ನಮ್ಮ ರೈತರುಗಳಿಗೆ. ಇವನ್ ನಾವು ಓದಿರ್ಬೋದು, ಇವನ್ ನಾವು ಎಲ್ಲರ ಮೂಲ ತಗೊಂಡಾಗ ಎಲ್ಲರೂ ರೈತರ ಮಕ್ಕಳೇ, ರೈತರ ಇದರಿಂದಲೇ ಬಂದಿರ್ತೀವಿ ನಾವು. ಹಿಂದೆ ನಾನು ಅಲ್ಲೇ ಹಾಕೊಂಡು ಹೇಳ್ತಾ ಇದ್ದೆ, ತರಕೊಟ್ಬಿಟ್ಟು ಬಿಳಿ ಮುದ್ದೆ ಮಾಡಿ ನಮ್ಮ ಅಜ್ಜಿ ತಗೊಂಡೋಗಿ ಕೊಟ್ಟಿರ್ಬೇಕು, ಹುಚ್ಚೆಳ್ಳು ಚಟ್ನಿ ಮಾಡ್ಕೊಂಡು. ನನಗೂ ಅವೆಲ್ಲ ಅರಿವಿದೆ, ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಈಗ ಮೇಡಮ್ ಹೇಳಿದ್ರು, ಕೆಲವು ರೂಲ್ಸ್ ಹೇಳಿದ್ರು, ಸ್ಟಡಿ ಮಾಡಿ ಇವು ನಾಳೆ ಸಾಯಂಕಾಲದಷ್ಟರಲ್ಲೇ ನಾನು SLO ಮತ್ತೆ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಅದನ್ನ ಕಲಿಸಿ ಸರ್ಕಾರ ಕಲಿಸೋಂಥ ವ್ಯವಸ್ಥೆನ ನಾನು ಮಾಡಿಕೊಡ್ತೇನೆ. ನನ್ನ ಹಂತದಲ್ಲಿ ನಾನು ಏನ್ ಮಾಡ್ಬೇಕು, KDB SLO ಕೂಡ ಅರ್ಥ ಆಯ್ತು. ಮೇಡಮ್ ಹೇಳಿದ್ರು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಜಿಯೋಗ್ರಫಿ ನಮ್ಮ ಏನು ನಾವು ಬಯೋಮ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಏನೇನು ಪಕ್ಷಿಗಳಿದೆ ಅಥವಾ ನಮ್ಮ ಇದು ಮಣ್ಣನ್ನ ತಗೊಂಡಾಗ ಅದರಲ್ಲಿ ಫಲವತ್ತತೆ ಏನಿದೆ, ಅದ್ರದ್ದು ಏನು ಕ್ರಿಮಿಕೀಟಗಳಿರ್ತವೆ, ಅವೆಲ್ಲ ಸರಿಯಾಗಿದೆ. ಆಕ್ಚುಲಿ ನೀವ್ ಹೇಳೋ ಮಾತು ಸ್ಪಷ್ಟ ಇದೆ. ಇಲ್ಲ 7 ಗಂಟೆ ನೀವು ಮಾತಾಡ್ತೀರ, ನೀವು 4 ದಿನ ಅಂತ ನೀವ್ ಅಂತೀರ, 2 ದಿನ ಅಂತ ಅವ್ರು ಅಂತಾರೆ. ಆದ್ರೆ ಡೈಲಿ 3 ಗಂಟೆಗೆ ಅವ್ರು ಬಿಡ್ತೀವಿ ಅಂತ ಅಂತಾರೆ. ಒಳೆ ನೀರ್ನು ಬೋರ್ ನೀರ್ನು ಬಿಟ್ರೆ ಸಾರ್ ಫೋನ್ ಕಟ್ ಮಾಡಿ ಕರಿ. ಹಾ, ಈಗ ಒಳೆ ನೀರು ಮೇಡಮ್, ಬೋರ್ ನೀರು ಬಿಟ್ರೆ ಏನ್ ಪ್ರಾಬ್ಲಮ್ ಆಯ್ತದೆ? ಕುಡಿಯೋ ನೀರು ಎಫೆಕ್ಟ್ ಆಗಲ್ವಾ? ಸುಮ್ಮನೆ ಅದನ್ನೇ ಅರ್ಧ ಗಂಟೆ ಆಗತ್ತೆ. ಇದೇ ನಮ್ಗೆ ಬಂದ 100 ಜನ ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಕತ್ತ, ಯಾವ ಕೊಡಕತ್ತ? ಏನ್ ಹೀಗೆ ಬಂದು ನಿಮ್ ಮನೆ ಸರ್ ನೋಡಿದ್ರೆ 2 ನೀರು ಮಿಕ್ಸ್ ಆದ್ರೆ ಏನಾಯ್ತ ಅಂತ ಗೊತ್ತಾ? ಕರೆ ನಿಮ್ ಜೆ ಕರೀರಿ, ಗೊತ್ತಾ? ನಿಮ್ಮನಿಗೂ ಹಂಗೆ ಬಂದ್ರ? ನಿಮ್ಮನಿಗೂ ಹಂಗೆ ಬಂದ್ರ? ನಿಮ್ಮನಿಗೂ 4 ದಿನ ನೀರು ಬಿಟ್ಕೊಂಡ್ರೆ ನಿಮ್ಮನಿಗೂ ಈವ ಮನ್ಗೂ ಅದಕ್ಕೆ ನಮ್ಮ ಮನೆಗೆ ನಾವು 2 ದಿನಕ್ಕೋಸ್ಕರ ನೀರು ಕುಡಿಬೇಕು. ಯಾಕೆ ಕುಡಿಬೇಕು 2 ದಿನಕ್ಕೋಸ್ಕರ ನೀರ ಅಂತ? ಬರ್ಸಿ ಈಗಿರೋದು ಅದಕ್ಕೆ ಸಮಾಧಾನ. ಅಲ್ಲಿ ಬಂದಾಗ ಬಿಡಕ್ಕೆಲ್ಲ ನೀವಿರೋದು, ಫ್ಯಾಕ್ಟ್ರಿ ಬಿಡಕ್ಕೆ 1 ಗಂಟೆ ಕೊಡ್ಬಾರ್ದು ಫ್ಯಾಕ್ಟ್ರಿಗೆ. ಬೋರ್ ಹಾಕ್ಸತ್ತಾರವ. ನೀವು ನಮ್ಗೋಸ್ಕರ ಇದಾರ, ಫ್ಯಾಕ್ಟ್ರಿಗೋಸ್ಕರ ಇದಾರ ನೀವು? ನೀವು ನಿಲ್ಸಿ, ಸುಮ್ಮನೆ ಕೊಡಿ, ಅವ್ರಿಗೆ ಕೊಡಬೇಡ ಅಂತ ನಾವು ಹೇಳಲ್ಲ. ಜಾಸ್ತಿ ನೀರಿದಾಗ ಫ್ಯಾಕ್ಟ್ರಿ ಹೊಡೆದು ನಿಮ್ಮಟ್ಟಿಗೂ ತಗೊಂಡೋಗಿ ಯಾರ್ಯಾರು ಕೊಡಿ, ನಾವು ಕೇಳಲ್ಲ. ನಮ್ಗೆ ತೊಂದ್ರೆ ಇರೋದು ನೀರು. ಫಸ್ಟ್ ಕುಡಿಯಕ್ ಕೊಡಿ, ಆಮೇಲೆ ಫ್ಯಾಕ್ಟ್ರಿಗೆ. ಕೃಷಿಗೆ ಕೊಡಲ್ಲ, ಕೃಷಿ ಆಮೇಲೆ ಫ್ಯಾಕ್ಟ್ರಿ, 3ನೇ ಹಂತದ್ದು ಫ್ಯಾಕ್ಟ್ರಿ. ನೀವು ಕುಡಿಯ ನೀರು ಫ್ಯಾಕ್ಟ್ರಿ ಕೊಡ್ಬಿಟ್ರೆ ನಮ್ಗೆ ಅಕ್ಸೆಸ್ ಇದ್ರು ಕೊಡಬೇಕು, ಜಾಸ್ತಿ ಆದ್ರೂ ಕೊಡಿ. ನಾವೇನು ನೀರು ಇಟ್ಕೊಂಡೆ ಮಾಡ್ಬೋದು. ಒಳ್ಳೆ ನೀರು ಈ ನೀರು ಮಿಕ್ಸ್ ಮಾಡಬಾರ್ದು. ಆರೋಗ್ಯ ಅದಕ್ಕೆ ಯಾರು ಜವಾಬ್ದಾರರು? ಏನಾಗ್ತದೆ ಗೊತ್ತಾ? ಅದು ಆರೋಗ್ಯ ಹದಗೆಡ್ತದೆ. 2 ಮಿಕ್ಸ್ ಮಾಡಿದ್ರೆ ಕುಡ್ದಾರ ಸಹ ನೀರ್ನ. ನಾನು DHO ಹೇಳಿ ಅದು ನಿಮ್ ಇಷ್ಟ ಬಂದಾಗ ಕುಡಿಸೋದು ಜನಗಳಿಗೆ. ಪೆದ್ದು ಬಟ್ಟೆಗ ನಾವು ಈ ಕೊಟ್ಕೊಡೋದು ಕುಡಿಯೋದು. ದುಡ್ಡು ತಗೊಳಲ್ವಾ? ಟ್ಯಾಕ್ಸ್ ಕಟ್ಟಲ್ವಾ ನಾವು? ನೀವು ಸಂಬಳ ಕೊಡಲ್ವಾ? ಇಲ್ಲೇ ಕೂತಿರ್ತೀವಿ ನೋಡಿ, ಏನು ಮಾತಾಡಲ್ಲ ಮೇಡಮ್. ನಾವ್ ಇಲ್ಲೇ ಕೂತಿರ್ತೀವಿ, ನೀವು ಕರೆಸಿರೋ ಬಿಟ್ಟಿರೋ ನಾಳೆ ಒಳ್ಳೆ ನೀರ್ ಕೊಡ್ಬೇಕು. ಇಲ್ಲ ನಿಮ್ JJLM ಕರ್ಕೊಂಡು ಪ್ರತಿ ದಿನ ಕುಡಿ ನೀರ್ನ. ತಂಗಳ ನೀರ್ನ ಕುಡಿಯಲ್ಲ. ನೀವು ತಂಗಳ ನೀರು ಕುಡಿದ್ರೆ ಅದೇನ 7,000 ಬಾಟ್ಲು, 1 ಬಾಟ್ಲು ಕುಡಿತಾರ ಗೊತ್ತಾ ನಿಮ್ಗ? ಆಯ್ತು ಮೇಡಮ್, ಅವ್ರ ನೀರ್ ವಿಷಯದಲ್ಲಿ ಇವರು ಎಷ್ಟು ಬೇಜವಾಬ್ದಾರಿ ಅಂತ. ನೀರು ಮೂಲಭೂತ ಹಕ್ಕುಗಳು ಒಂದು, ನಮಗ್ ಕೊಟ್ಟರೆ ಅವ್ರು ಕೊಡಿ. ಒಂದು ವಿವೇಕ ತಿಳ್ಕೋಬೇಕು ನೀವು. ಬೇರೆ ಬೇರೆ ಆಟ ಆಡಿ ಇವತ್ತು ಖಾತೆ ಮಾಡೋದು ನಾಳೆ ಮಾಡಿ, ಓಕೆ. ಅದು ನೀರು ಇವತ್ತು ಕುಡಿಬೇಕು. ನೀವೇನಾದ್ರು ಮಣಿ ಮೊಟ್ಟಿಗೆ ಜನ ಒಳ ನೀರು ಬಂದಿಲ್ಲ ಅಂತ ಕುಡಿದೇ ಇದ್ದವನು ಬಟ್ ಹೇಳಿರ ಸರ್, ನೀವು ಹೇಳಿದ್ರಿ ಅದು ಮಾನವೀಯತೆ. ಹಾಗಾಗಿ ನಾವೇನೇನೋ ಇಲ್ಲ ಎಂದೂ ಅಲ್ಲ, ಇವತ್ತು ಇಲ್ಲೇ ಕೂತಿರ್ತೀವಿ. ಎಲ್ಲಾನು ತಗೊಳ್ಳಿ, ಟೈಮ್ನ ಸರಿಪಡಿಸಿ. ಆಯ್ತಾಯ್ತಾ? ನೀವು ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ಬೇಡಿ. ಕರೆಕ್ಟಾಗಿ ಕೊಡ್ತಾ ಇಲ್ಲ.
ಫ್ಯಾಕ್ಟ್ರಿಗೆ ನೀರನ್ನ ಕೊಡ್ತಾ ಇದ್ದೀರಾ ಅಂತ. ನೀವು ಎಷ್ಟು ದಿನಕ್ಕೊಂದ್ಸತಿ ನೀವು ಎಲ್ಲಿ ವಾಟರ್ ಮನೆ ಅಲ್ಲಿ ಸರಿ, ಈಗ ನೀವ್ ಹೇಳಿ 4 ದಿನಕ್ಕೊಂದ್ಸತಿ 3/4 ಗಂಟೆನೂ ಬರಲ್ಲ ಅಂತ ಹೇಳ್ತಾ ಇದಾರೆ. ಎಷ್ಟು ದಿನಕ್ಕೊಂದ್ಸತಿ ನೀರ್ ಬಿಡ್ತಾ ಇದ್ದೀರಾ? ಅದು ಕಂಪ್ಲೇಂಟ್ ಬರ್ತಾ ಇದೆ. ಬನ್ನಿ ಮಾಡಿ. ಈಗ ನಮ್ ಇವ್ರ PDO ಏನ್ ಹೇಳ್ತಾ ಇದಾರೆ ಅಂದ್ರೆ 2 ದಿನಕ್ಕೊಂದ್ಸತಿ ನೀರ್ ಬಿಡ್ತಾ ಇದ್ದೀವಿ, ಇದುವರೆಗೂ ಏನು ಕಂಪ್ಲೇಂಟ್ ಇರಲಿಲ್ಲ ಅಂತಾರೆ. ಬಟ್ ಎಲ್ಲರೂ ನೋಡಿ ಅಜ್ಜಿನ ಹೇಳ್ತಾರಲ್ಲ ಇಲ್ಲಿ ಮೇಡಮ್, ಈಗ ಕಳೆದ 20 ದಿವಸದಿಂದ 22ರಲ್ಲಿಗೂ ನೀರು ಬರ್ತಾ ಇಲ್ಲ. ಒಳೆ ನೀರಿನ ಸಮಸ್ಯೆ ಆಗಿದೆ. ಆ ಒಳೆ ನೀರಿನ ಸಮಸ್ಯೆ ನಿನ್ನೆ ಸಂಜೆ ಆಗಿದೆ ಮೇಡಮ್. ಇವತ್ತು ಒಂದು ಟ್ಯಾಂಕ್ ಲೋಡ್ ಆಗಿತ್ತು, ಬೆಳಗ್ಗೆ ನೀರು ಕೊಟ್ಟಿದ್ದಾರೆ. ಒಳೆ ನೀರಿನ ಸಮಸ್ಯೆ ಇತ್ತು. 4-7 HP ಮೋಟರ್ ಓಡ್ತಾ ಇದೆ ನಮ್ದು. ದಿನ ಬಿಟ್ಟು ದಿನ ಒಬ್ಬರೇ ವಾಟರ್ ಮ್ಯಾನ್ ಎಲ್ಲಾ ಕಡೆ ನೀರ್ ಬರ್ತಾ ಇದೆ. ಈಗ ನಮ್ ಯುವ ಸಾಹೇಬರು ನಾವು ಎಲ್ಲ ಬಂದ್ಬಿಟ್ಟು ಎಲ್ಲೆಲ್ಲಿ ಸಮಸ್ಯೆ ಐತೆ ಎಲ್ಲ ಬಗೆಹರಿಸ್ಬಿಟ್ಟು ನೀರ್ ಸಬ್ಸೆಂಟ್ ಆಗಿ ನೀರ್ ಕೊಡ್ತಾ ಇದೀವಿ ಮೇಡಮ್. ಅದೇನ್ ಸಮಸ್ಯೆ ಇಲ್ಲ. ಒಳೆ ನೀರಲ್ಲಿ ಸಾಕಷ್ಟು ನೀರ್ ಬರ್ತಾ ಇಲ್ಲ. ಒಳೆ ನೀರಿನ ಸಮಸ್ಯೆ ಇದೆ. ಕುಡಿಯೋ ನೀರಿಂದು ಈ ಒಲೆ ನೀರು ಅದು 2 ಕೊಟ್ಟಾಗ ಮೇಡಮ್ ಟ್ಯಾಂಕಿಗೆ ರೇಂಜ್ ಆಗಿ ಹೋಗುತ್ತೆ. ನಮ್ಮ ಮೋಟರ್ ಆನ್ ಮಾಡ್ತೀವಿ, ಒಲೆ ನೀರು ಬರುತ್ತೆ. 2 ಪ್ರೆಜರ್ ಹೋದಾಗ ಆ ಟ್ಯಾಂಕ್ ಬೇಗ ಲೋಡ್ ಆಗುತ್ತೆ, ಸಬ್ಸೆಂಟ್ ಆಗಿ ನೀರ್ ಕೊಡ್ಬೋದು. ಒಲೆ ನೀರು ಯಾವಾಗ ಕಡಿಮೆ ಆಗುತ್ತೋ ನಮ್ಮ ಮೋಟರ್ ಒಡೆ ಇದ್ ಮಾಡ್ಬೇಕು. ಕರೆಂಟ್ ಇದ್ದಾಗೆಲ್ಲ ನೀರ್ ಬಿಡ್ತಾ ಇದಾರೆ. ಈಗ ಅದು ಆಟೋಮೆಟಿಕ್ ಫೋನ್ ಮಾಡಿದ್ದೆ ಹೇಳ್ಸಕ್ಕೆ. ಇನ್ನೊಂದು ಫ್ಯಾಕ್ಟ್ರಿಗೆ ಮಾತ್ರ ಕಳಿಸ್ತಾ ಇದಾರೆ, ನಮ್ಮೂರಿಗೆ ಬಿಡ್ತಾ ಇಲ್ಲ 4 ದಿನಕ್ಕೊಂದ್ಸತಿ. ಇಲ್ಲ ಮೇಡಮ್, ಇವ್ರಿಗೆಲ್ಲ ಕೊಟ್ಟಾದ್ಮೇಲೆ ಒಳೆ ನೀರು ಒಂದೇ ಫ್ಯಾಕ್ಟ್ರಿ ಕೊಡಲ್ಲ, ಮೋಟರ್ ನೀರ್ ಕೊಡೋದು. ಇವ್ರಿಗೆ ಬಿಟ್ಟಾದ್ಮೇಲೆ 3 ಗಂಟೆ ಮೇಲೆ ನೀರ್ ಕೊಡೋದು ಮೇಡಮ್ ಅವ್ರಿಗೆ. ಈಗ ಬೇಕಾದ್ರೆ ಈಗ ಇವ್ರಿಗೆ ಇರ್ತೀನಿ ಅಂತ ಹೇಳಿದ್ರೆ ಸರ್, ಈಗ ಮಾತಾಡಿ ನಾನು ಕೇಳ್ಕೊಂಡಿದ್ದೀನಿ. ನಾಳೆಯಿಂದ ಫಾಲೋ ಮಾಡಿ ಸರ್. ಈಗ ನಿಮಗೆ ನೀವ್ ಏನ್ ಹೇಳಿದ್ರಿ, ಗ್ರಾಮಕ್ಕೆ ನೀರ್ ಬಿಟ್ಟಾದ್ಮೇಲೆ ಅವ್ರಿಗೆ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ.